ಸೂಪರ್ ಮಾರ್ಕೆಟಲ್ಲಿ ಅಥವಾ ಪಬ್ಲಿಕ್ ಪ್ಲೇಸಲ್ಲಿ ನಿಮ್ಮ ಮಗು ಅತ್ತು ಕರೆದು ಕೂಗಾಡಿ ಗಲಾಟೆ ಮಾಡಿ ರಗಳೆ ಮಾಡಿದಾಗ ನಿಮಗೆ ಎಂಬ್ರೆಸ್ಮೆಂಟ್ ಫೀಲ್ ಆಗುತ್ತಾ? ಬೇರೆಯವ್ರು ಏನು ಅಂದ್ಕೊಂಡ್ರು ಅನ್ನೋದನ್ನು ಮರ್ತುಬಿಡಿ. ಅವ್ರು ಏನು ಅಂದ್ಕೊಂಡ್ರು ನಿಮಗೆ ಅಫೆಕ್ಟ್ ಆಗಲ್ಲ. ಬಟ್ ಮಗು ಅತ್ತಾಗ ನೀವು ಜೋರಾಗಿ ಕೂಗಾಡಬೇಡಿ. ಮಗುಗೆ ಅರ್ಥನೇ ಆಗ್ತಿರಲ್ಲ, ನೀವು ಯಾಕೆ ನನಗೆ ಬೈತಾ ಇದ್ದೀರಾ ಅಂತ. ಯಾಕಂದರೆ ಮಗು ಆಲ್ರೆಡಿ ಒಂದು ಅನ್ಸೇಫ್ ಸ್ಟೇಜಲ್ಲಿರುತ್ತೆ. ನೀವು ಕೂಗಾಡಿದಾಗ ಮಗುಗೆ ಸೇಫ್ ಅನಿಸಲ್ಲ, ಇನ್ನೂ ಅನ್ಸೇಫ್ ಅನಿಸುತ್ತೆ. ನೀವು ಕೂಗಾಡಿದ್ರ ಬದಲು ಶಾಂತವಾಗಿ ಮಗು ಪಕ್ಕದಲ್ಲೇ ಇರಿ. ನೀವೇನೂ ಮಾತಾಡಬೇಡಿ. ಮಗುಗೆ ನಿಧಾನ ಕೇಳಿ, ನಿಂಗೆ ಇವಾಗ ಸಿಟ್ಟು ಬಂದಿದೆ, ನಂಗೆ ಅರ್ಥ ಆಗತ್ತೆ ಅಂತ. ಆವಾಗ ಮಗುಗೆ ಏನನ್ಸುತ್ತೆ, ಓಕೆ ನನ್ನ ಅಪ್ಪ ಅಮ್ಮ ನನಗೆ ಅರ್ಥ ಮಾಡ್ಕೊಂಡ್ರು, ಅದಕ್ಕಷ್ಟೇ ಬೇಕಾಗಿರುತ್ತೆ ನನಗೆ ಅರ್ಥ ಮಾಡ್ಕೊಳ್ಳಿ ಅಂತ. ನಿಮ್ಮ ಕಾಮ್ ಇದೆಯಲ್ಲ ಅದೊಂದು ಸೂಪರ್ ಪವರ್ ಆಗಿರುತ್ತೆ. ಹಾಗೆ ಮಾಡಿದಾಗ ಮಗು ಕಾಮ್ ಆದಮೇಲೆ ಮಗುಗೆ ಕೇಳಿ, ಯಾಕೆ, ಏನಾಯಿತು, ಯಾಕೆ ಸಿಟ್ಟು ಬಂತು ಅಂತ. ಅವರ ಎಮೋಷನ್ಸನ್ನು ಗುರುತಿಸಿ. ಅವರ ಎಮೋಷನ್ಸ್ ನೀವು ಗುರುತಿಸಿಲ್ಲ ಅಂದ್ಕೊಳ್ಳಿ, ಅವರ ಎಮೋಷನ್ಸನ್ನು ಅವರಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಈಗ ನಿಮ್ಮ ಮಗು ಎಲ್ಲಿ ಜಾಸ್ತಿ ಗಲಾಟೆ ಮಾಡ್ತೋ ಅಂತ ಒಂದು ಇನ್ಸಿಡೆಂಟ್ ಹೇಳ್ತೀರಾ? ಎಲ್ಲರೂ ನೋಡಿ ನಗೋಣ, ಜೊತೆಗೆ ಕಲಿಯೋಣ. ಮರಿಬೇಡಿ, ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.